ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿಸಿ ಅಂತ ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಇವತ್ತಿನ ಒಂದು ಕಂಟೆಂಟ್ ನೋಡೋದಾದ್ರೆ, ನೀವು ಸಾಲವನ್ನು ಕಡಿಮೆ ಮಾಡಿ ಮತ್ತು ನಿಮ್ಮ ಆರ್ಥಿಕ ಆರೋಗ್ಯವನ್ನು ಸುಧಾರಿಸಲು ಕೆಲವು ಪ್ರಮುಖ ಆ, ಅಂಶಗಳಿವೆ. ಆ ಅಂಶಗಳು ಯಾವ್ದಾವ್ದು ಅಂತ ನೋಡೋಣ. ನಿಮ್ಮ ಸಾಲನ ಹೇಗೆ ಬೇಗ ಮುಕ್ತಿಗೊಳಿಸುವಂಥದ್ದು, ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ಗುಣಮಟ್ಟ ಪಡಿಸ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ, ಅಥವಾ ಇರೋಂತಹ ಹಣ ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಹಾಗೆ ಇಟ್ಕೊಂಡು ಕಡಿಮೆ ಆಗದೇನೆ ಅದನ್ನ ಹೆಚ್ಚೆಚ್ಚು ಬೆಳೆಸುವಂಥದ್ದು ಹೇಗೆ. ಈ ವಿಚಾರವಾಗಿ ಇವತ್ತು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ, ಅಥವಾ ನಾನು ಕಂಟೆಂಟ್ ಅಲ್ಲಿ ಹೇಳ್ತಾ ಇರೋಂಥದ್ದು ವಿಚಾರಗಳಿದೆ. ನೀವು ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಜೊತೆಗೆ ನಿಮಗೇನಾದ್ರೂ ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ಡೌಟ್ ಬಂತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ನನ್ನ ಇಮೇಲ್ ಐಡಿ ಇದೆ, ಇಮೇಲ್ ಐಡಿಗೆ ನೀವು ನನಗೆ ಇಮೇಲ್ ಮಾಡಿದ್ರೆ ನಾನು ನಿಮಗೆ ಏನ್ ಡೌಟ್ಸ್ ಇದೆ ಆ ವಿಚಾರವಾಗಿ ನಾನು ನಿಮಗೆ ಕ್ಲಾರಿಫಿಕೇಶನ್ ಮಾಡ್ತೀನಿ. ನಿಮ್ಮ ಸಾಲವನ್ನು ಯಾವಾಗ್ಲೂ ರೆಡ್ಯೂಸ್ ಮಾಡ್ಬೇಕಂದ್ರೆ ಕಡಿಮೆ ಕಡಿಮೆ ಆಗ್ತಾ ಹೋಗ್ಬೇಕು. ಕಡಿಮೆ ಆಗ್ತಾ ಹೋದಾಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗ್ತಾ ಹೋಗುತ್ತೆ. ಒಂದ್ ವೇಳೆ ನೀವು ಹಣ ಅಂದ್ರೆ ಲೋನ್ ತಗೊಂಡಿರೋದಕ್ಕೆ ಕಡಿಮೆ ಮಾಡದೇನೆ, ಹಣ ಅಂದ್ರೆ ಲೋನ್ ತೀರೋದಕ್ಕೂ ಮುಂಚೆನೆ ಮತ್ತೊಂದು ಲೋನ್ ತಗೊಂಡು ನೀವು ಹಣ ಜಾಸ್ತಿ ಲೋನ್ಗಳನ್ನ ನೀವು ಮಾಡ್ತಾ ಹೋದಷ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ ವರ್ಸ್ಟ್ ಆಗುತ್ತೆ. ಕೇಳಕ್ಕಾಗೋದಿಲ್ಲ ಅಥವಾ ನೋಡಕ್ಕಾಗೋದಿಲ್ಲ, ನೀವು ಅನುಭವಿಸಕ್ಕಾಗೋದಿಲ್ಲ, ಆ ಒಂದು ಸಿಚುವೇಶನ್ಗೆ ನೀವು ಬರ್ತೀರ. ಹಾಗಾಗಿ ಈ ಒಂದು ಚಿತ್ರ ಕಾಣ್ತಾ ಇದೆಯಲ್ಲ, ಕಾಸ್ಟ್ ರಿಡಕ್ಷನ್ಸ್, ನಿಮ್ಮ ಲೋನ್ ನ ಕಡಿಮೆ ಇಳಿಸ್ತಾ ಬರುವಂತದ್ದು. ಅಪ್ಪು ಹೋದ್ರೆ ನೀವು ಪ್ರತಿ ಲೋನ್ ಒಂದು ಮುಗಿತಾ ಇದ್ದಂಗೆನೆ ಮತ್ತೊಂದು ಲೋನ್ ತಗೊಂಡು ನಿಮ್ಮ ಲೋನ್ ಸಾಲ ಹೆಚ್ಚಿಗೆ ಮಾಡ್ತಾ ಹೋದ್ರೆ ಅದು ಆ ಒಂದು ಸಿಂಬಲ್ ಏನಿದೆ ಮೇಲ್ಗಡೆ ಹೋಗುತ್ತೆ. ನೀವು ಪ್ರತಿ ತಿಂಗಳು ನಿಮ್ಮ ಲೋನಿಗೋಸ್ಕರ ಹಣ ತೆಗೆದಿಟ್ಟು ಹಣವನ್ನ ಕಟ್ಟುತ್ತಾ ಲೋನ್ ಅನ್ನ ರಿಡ್ಯೂಸ್ ಮಾಡ್ತಾ ಅದನ್ನ ಕಡಿಮೆ ಮಾಡ್ತಾ ಬಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಹೋಗ್ತಾ ಇರುತ್ತೆ. ಅದ್ರಲ್ಲಿ ಯಾವ್ದಾವ್ದು ಪಾಯಿಂಟ್ಸ್ ಇದೆ ಅಂತ ನೋಡೋಣ. ನಿಮ್ಮ ಲೋನ್ ಹೇಗೆ ಕಡಿಮೆ ಮಾಡುವಂಥದ್ದು ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿನ ಹೆಚ್ಚು ಮಾಡ್ಕೊಳ್ಳುವಂಥದ್ರ ಬಗ್ಗೆ ವಿಚಾರ ಚರ್ಚೆ ಮಾಡೋಣ. ಡೇ 1, ಯು ವಿಲ್ ನಾಟ್ ಅಚೀವ್ ಫೈನಾನ್ಷಿಯಲ್ ಫ್ರೀಡಮ್, ಬಟ್ ಅಟ್ ಲೀಸ್ಟ್ ಯು ವಿಲ್ ಸ್ಟಾರ್ಟ್ ದ ಜರ್ನಿ ಅಂಡ್ ಯು ನೋ ವಾಟ್ ಯುವರ್ ಗೋಲ್ ಇಟ್. ನೀವು ಅಂದುಕೊಂಡಿದ್ದ ತಕ್ಷಣಕ್ಕೆನೆ ಅಥವಾ ಒಂದು ಲೋನ್ ಪೂರ್ತಿಯಾಗಿ ಕಟ್ಟಿದ್ದ ತಕ್ಷಣಕ್ಕೆನೆ ನೀವು ಫೈನಾನ್ಷಿಯಲಿ ಫ್ರೀ ಆಗೋದಿಲ್ಲ. ನೀವು ಫೈನಾನ್ಷಿಯಲಿ ಫ್ರೀ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಆದಾಯ ಮತ್ತೆ ಖರ್ಚು ಏನಿದೆ ಅದರಲ್ಲಿ ಲೋನ್ ಡೆಟ್ ಅದನ್ನ ಹೇಗೆ ಕಡಿಮೆ ಮಾಡ್ತಾ ಬರಬೇಕು ಅಥವಾ ಹೇಗೆ ತೀರಿಸಬೇಕು ಅನ್ನೋದು ಪ್ಲಾನ್ ಇರಬೇಕು. ನೀವು ದುಡಿಮೆ ಮಾಡುವಂತ ಹಣದಲ್ಲಿ ಬಡ್ಜೆಟ್ ಮಾಡಿಕೊಂಡು ಆ ಬಡ್ಜೆಟ್ ಅಲ್ಲಿ ನೀವು ಲೋನಿಗೋಸ್ಕರ ಎಷ್ಟು ಹಣ ಕಟ್ಟಬೇಕು ತಿಂಗಳ ಅನ್ನೋದನ್ನ ನೀವು ಸ್ಟಾರ್ಟ್ ಮಾಡಬೇಕು. ನಿಮ್ಮ ಗೋಲ್ ಏನು? ನಿಮ್ಮ ಗೋಲ್ ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ಲೋನ್ ಅಥವಾ ಕಂಪ್ಲೀಟ್ ಡೆಟ್ ಫ್ರೀ ಆಗುವಂಥದ್ದು ನಿಮ್ಮ ಗೋಲ್ ಇರಬೇಕು. ಆ ಗೋಲ್ ಆಧಾರದ ಮೇಲೆ ನೀವು ನಿಮ್ಮ ಬಡ್ಜೆಟ್ ಅಲ್ಲಿ ಎಷ್ಟು ಹಣ ಕಟ್ಟಿದ್ರೆ ನಾನು ಡೆಟ್ ಫ್ರೀ ಆಗ್ತೀನಿ, ನಾನು 6 ತಿಂಗಳಿಗೆ ಡೆಟ್ ಫ್ರೀ ಆಗ್ಬೇಕಾ, ಅಥವಾ 1 ವರ್ಷಕ್ಕೆ ಡೆಟ್ ಫ್ರೀ ಆಗ್ಬೇಕಾ, ಅಥವಾ 2 ವರ್ಷಕ್ಕೆ ನಾನು ಲೋನ್ ಮುಕ್ತ ವ್ಯಕ್ತಿ ಆಗ್ಬೇಕಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೀವು ಡಿಸೈಡ್ ಮಾಡಿದ ನಂತರ ಪ್ರತಿ ತಿಂಗಳು ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಅದಕ್ಕೆ ಲೋನ್ ತೀರ್ಸೋಕೆ ಪ್ಲಾನ್ ಮಾಡ್ಕೊಂಡು ಅದ್ರ ಆಧಾರದ ಮೇಲೆ ನೀವು ಹಣನ ಕಟ್ತಾ ಹೋಗುವಂಥದ್ದು. ಒಂದ್ ವೇಳೆ ನೀವು ಈ ತರ ಪ್ಲಾನ್ ಮಾಡ್ಕೊಂಡಿಲ್ಲ ಅಂದ್ರೆ ಯು ಆರ್ ನಾಟ್ ಬಿಕಮ್ ಎ ಫೈನಾನ್ಷಿಯಲಿ ಫ್ರೀಡಮ್, ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಿಲ್ಲ. ಹಾಗಾಗಿ ಯು ಹ್ಯಾವ್ ಟು ಪ್ಲಾನ್ ಫಾರ್ ಕ್ಲೋಸ್ ದ ಲೋನ್ ಕನ್ಸಿಸ್ಟೆಂಟ್ಲಿ ಅಥವಾ ಕಂಟಿನ್ಯೂಸ್ಲಿ. I am sharing my personal tips that I did to get started and now I am totally debt free. ಕೆಲವೊಂದು ಅಂಶಗಳನ್ನ ನಾನು ಹೇಳ್ತೀನಿ. ನಾನು ಕೂಡ ಇದು ಪ್ಲಾನ್ ಮಾಡಿ ವರ್ಕೌಟ್ ಆಗಿದ್ದಕ್ಕೆ ನಾನು ನಿಮಗೆ ಈ ಒಂದು ಪ್ಲಾನ್ ಅನ್ನು ಹೇಳ್ತಾ ಇದ್ದೀನಿ. ಮೊದಲನೇದು, ಅಸೆಸ್ ಯುವರ್ ಡೆಟ್. ನಿಮ್ಮ ಹತ್ರ ಎಷ್ಟು ಲೋನ್ ಇದೆ? 5 ಲೋನ್ ಇದೆಯಾ, 4 ಲೋನ್ ಇದೆಯಾ, 6 ಲೋನ್ ಇದೆಯಾ? ಜೊತೆಗೆ ಹಣ ಎಷ್ಟು ಪೆಂಡಿಂಗ್ ಇದೆ, ಅದರ ಮುಂದಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ಆ ಒಂದು ಲೋನ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, ತಿಂಗಳಿಗೆ ಎಷ್ಟು ಬರುತ್ತೆ, ವರ್ಷಕ್ಕೆ ಎಷ್ಟು ಬರುತ್ತೆ. ಕ್ಯುಮ್ಯುಲೇಟಿವ್ ಅಂದ್ರೆ ಒಟ್ಟು ನಮ್ಮ ಲೋನಿನ
ಮೊತ್ತ ಎಷ್ಟಿದೆ. ಇದಿಷ್ಟನ್ನು ಕೂಡ ನೀವು ಒಂದು ಹಾಳೆಯಲ್ಲಿ ಅಥವಾ ಒಂದು ಎಕ್ಸರ್ಸೈಸ್ ಅಲ್ಲಿ ಬರ್ಕೊಳ್ಬೇಕು. ಯಾವ್ದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ, ಯಾವ್ದು ಇಂಟ್ರೆಸ್ಟ್ ಕಡಿಮೆ ಇದೆ, ಎಷ್ಟು ಲೋನ್ ಇದೆ, ಇದಿನ್ನು ಎಷ್ಟು ಪೀರಿಯಡ್ ಇದೆ ಅಂತ. ಸೊ ಅದರಲ್ಲಿ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಬೇಕು. ಚಿಕ್ಕದು ಹಣ ಅಂದ್ರೆ ಲೋನ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಅಥವಾ ಲೋನ್ ಹಣನೇ ಕಡಿಮೆ ಇರುತ್ತೆ. 5,000 ಇರುತ್ತೆ, ಕೆಲವೊಂದು 10,000 ಇರುತ್ತೆ, ಅಥವಾ 8,000 ಇರುತ್ತೆ, ಅಥವಾ 50,000 ಇರುತ್ತೆ. ಆ ನಿಮ್ಮ ಲಿಸ್ಟ್ ಅಲ್ಲಿ 5-6 ಲೋನ್ ಇದ್ರೆ ಅಥವಾ 2-3 ಲೋನ್ ಇದ್ರೆ ಅದರಲ್ಲಿ ತುಂಬಾ ಕಡಿಮೆ ಇರುವಂತ ಲೋನ್ ಯಾವ್ದಿದೆ ಅದನ್ನ ಪ್ರಯಾರಿಟೈಸ್ ಮಾಡ್ಕೊಳ್ಳಿ ಕಂಪ್ಲೀಟ್ ಮಾಡಕ್ಕೆ. ಒನ್ ಶಾರ್ಟ್ ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದ್ರೆ ನಿಮಗೆ ಒನ್ ಶಾರ್ಟ್ ಅಲ್ಲಿ ಕಂಪ್ಲೀಟ್ ಪೇಮೆಂಟ್ ಮಾಡಿ ಝೀರೋ ಮಾಡಿ. ಸೊ ಇಲ್ಲ ಸ್ವಲ್ಪ ಸ್ವಲ್ಪ ಕಟ್ಬಿಟ್ಟು ಫಸ್ಟ್ ಸ್ಮಾಲ್ ಅಮೌಂಟ್ ಅನ್ನೇ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನಮ್ಮ ಮೈಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯೂಶಲ್ ಆಗಿ 5-6 ಲೋನ್ ಇದೆ, ನಮ್ಮ ಮೈಂಡ್ ಅಲ್ಲಿ 6 ಲೋನ್ ಫಿಕ್ಸ್ ಆಗ್ಬಿಟ್ಟಿದೆ. ಅದು ಅಮೌಂಟ್ ಎಷ್ಟಾದ್ರೂ ಇರ್ಲಿ, ಅಯ್ಯೋ ನನ್ನ ಹತ್ರ 6 ಲೋನ್ ಪೆಂಡಿಂಗ್ ಇದೆ, ಅಯ್ಯೋ ನನ್ನ ಹತ್ರ 6 ಲೋನ್ ಪೆಂಡಿಂಗ್ ಇದೆ. ಸೊ ಅದು ಕಿಪಾನ್ ನಮ್ಮ ಮೈಂಡ್ ಅಲ್ಲಿ ರಿಪಿಟೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ನಾವು. ಆದಾಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ, ಅಥವಾ ನಮ್ಮ ಲೋನ್ ತೀರ್ಸೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ 6 ಲೋನ್ ಇದೆ ಅನ್ನೋದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅಂತ ಒಂದು ಸಂದರ್ಭದಲ್ಲಿ ನೀವು ಕಡಿಮೆ ಇರುವಂತಹ ಲೋನ್ ಅನ್ನ ಫಸ್ಟ್ ಕಂಪ್ಲೀಟ್ 100% ಪೇ ಮಾಡ್ಲಿಕ್ಕೆ ಅವಕಾಶ ನಿಮ್ಮ ಹತ್ರ ಹಣ ಇದ್ರೆ ದಯವಿಟ್ಟು ಕಟ್ಬಿಟ್ಟು ಕ್ಲೋಸ್ ಮಾಡ್ಬಿಡಿ. ನೆಕ್ಸ್ಟ್, ಪ್ರಯಾರಿಟೈಸ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್. ಯಾವುದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅದಕ್ಕೆ ಫಸ್ಟ್ ನೀವು ಸ್ವಲ್ಪ ಸ್ವಲ್ಪ ಹಣನ ತುಂಬ್ತಾ ಬರ್ಬೇಕು. ಸಾಧ್ಯವಾದ್ರೆ ಪ್ರತಿ ತಿಂಗಳು ಸಂಬಳ ಆದಾಗ ಅಥವಾ ನಿಮಗೆ ಪ್ರತಿ ತಿಂಗಳು ಹಣ ಬಂದಾಗ ನಿಮ್ ಕೈಯಲ್ಲಿ ಲೋನ್ ಏನ್ ಕಟ್ತಾ ಇರ್ತೀರಾ ಅದ್ರ ಜೊತೆಗೆ 1,000 ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಪೇಮೆಂಟ್ ಮಾಡ್ತಾ ಬನ್ನಿ. ಸೊ ಆಟೋಮೆಟಿಕಲಿ ನಿಮ್ಮ ಹಣ ಅಥವಾ ಲೋನ್ ಹಣ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್, ಇನ್ಕ್ರೀಸ್ ಯುವರ್ ಇನ್ಕಮ್. ಸೊ ಸೈಮಲ್ಟೇನಿಯಸ್ಲಿ ಇಲ್ಲಿ ನಿಮ್ಮ ಇನ್ಕಮ್ ಅಥವಾ ಆದಾಯನೂ ಜಾಸ್ತಿ ಆಗ್ಬೇಕು, ಸೈಮಲ್ಟೇನಿಯಸ್ಲಿ ನಿಮ್ಮ ಲೋನ್ ಕೂಡ ಕಡಿಮೆ ಆಗ್ತಾ ಬರ್ಬೇಕು. ಫಸ್ಟ್ ಪ್ರಯಾರಿಟೈಸ್ ಚಿಕ್ಕದು ಸ್ಮಾಲ್ ಅಮೌಂಟ್ ಇರುವಂತದ್ದು. ಸೆಕೆಂಡ್ ಪ್ರಯಾರಿಟೈಸ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅದನ್ನ ಕ್ಲೋಸ್ ಮಾಡ್ತಾ ಬರುತ್ತೆ. ಮೂರನೇದು ನಿಮ್ಮ ಜೀವನದಲ್ಲಿ ಪ್ರಯಾರಿಟೈಸ್ ಮಾಡ್ಕೊಳ್ಳುವಂಥದ್ದು ಆದಾಯನ ಹೆಚ್ಚಿಗೆ ಮಾಡ್ಕೊಳ್ಳುವಂಥದ್ದು, ಅಥವಾ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್, ಅದ್ರ ಬಗ್ಗೆ ನೀವು ಗಮನ ಹರಿಸುವಂಥದ್ದು. ಮತ್ತೆ ನೆಗೋಷಿಯೇಟ್ ವಿತ್ ಕ್ರೆಡಿಟರ್ಸ್. ನೀವು ಎಲ್ಲೆಲ್ಲಿ ಲೋನ್ಸ್ಗಳಿದೆ, ಇದರ ಬ್ಯಾಂಕ್ ಇರ್ಬೋದು, ಅಥವಾ ಪರ್ಸನಲ್ ಲೋನ್ ಇರ್ಬೋದು, ಅಥವಾ ಬೇರೆ ಬೇರೆ ರೂಪದಲ್ಲಿ ನೀವು ಏನೆಲ್ಲ ಲೋನ್ ತಗೊಂಡಿರ್ತೀರಾ ಅವ್ರ ಹತ್ರ ನೆಗೋಷಿಯೇಟ್ ಮಾಡಿಕೊಂಡು ಒನ್ ಶಾಟ್ ಅಲ್ಲಿ ಪೇಮೆಂಟ್ ಕ್ಲಿಯರ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ನೋಡ್ಕೊಳ್ಳಿ. ಕೆಲವೊಬ್ರು ಕ್ರೆಡಿಟರ್ಸ್ಗಳು 3%, 5%, 10% ಕೊಡ್ತಾ ಇರ್ತಾರೆ. ಸೊ ಅವ್ರ ಹತ್ರ ಮಾತಾಡ್ಬಿಟ್ಟು 1% ಅಥವಾ 1.5% ಬರಕ್ಕಾಗತ್ತಾ ನೋಡ್ಕೊಳ್ಳಿ. ಅಥವಾ ಲಂಸಮ್ ಇಂಟ್ರೆಸ್ಟ್ ಅನ್ನ ರಿಡ್ಯೂಸ್ ಮಾಡ್ತಾರ ಕೇಳ್ಕೊಳ್ಳಿ. ಕೇಳ್ಕೊಂಡು ಅವರಿಗೆ ನೀವು ಹಣನ ತುಂಬಿದ್ರೆ ನಿಮ್ಮ ಕಂಪ್ಲೀಟ್ ಲೋನ್ ಕ್ಲೋಸ್ ಆಗುತ್ತೆ. ಸೊ ನಿಮ್ಮ ಹತ್ರ 4 ಲೋನ್ ಇದ್ರೆ 4 ಲೋನ್ ಅಲ್ಲಿ 1 ಲೋನ್ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ, ಇನ್ನು 3 ಬ್ಯಾಲೆನ್ಸ್ ಇರುತ್ತೆ. ಆ 3ರಲ್ಲಿ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಆಗಿದೆ ಅದಕ್ಕೆ ಫಸ್ಟ್ ಗಮನ ಕೊಡಿ. ಸೊ ನೆಗೋಷಿಯೇಟ್ ಮಾಡಿದ ನಂತರ ನೀವು ಕಂಪ್ಲೀಟ್ ಕ್ಲೋಸ್ ಮಾಡುವಂಥದ್ದು. ಪ್ರೊಫೆಷನಲ್ ಹೆಲ್ಪ್ಸ್. ಸೊ ನಿಮಗೆ ಯಾರು ಎಕ್ಸ್ಪರ್ಟೈಸ್ ಇದ್ದಾರೆ, ಫೈನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ಯಾರಿಗೆ ನಾಲೆಡ್ಜ್ ಇದೆ ಅವ್ರ ಜೊತೆ ನೀವು ಕೂತ್ಕೊಂಡು ನೀವು ನಿಮ್ಮ ಫೈನಾನ್ಷಿಯಲ್ ಪ್ಲಾನ್ ಅನ್ನ ಮಾಡ್ಕೊಳ್ಳಿ, ಬಡ್ಜೆಟ್ ಮಾಡ್ಕೊಳ್ಳಿ, ಲೋನ್ ಕ್ಲಿಯರೆನ್ಸ್ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳಿ, ಅಥವಾ ನೆಕ್ಸ್ಟ್ 6 ಮಂತ್ಸ್ಗೆ ನಿಮ್ಮ ಇನ್ಕಮ್ ಪ್ಲಾನ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ, ನನಗೆ ಯಾವ್ದೆಲ್ಲ ನಾಲೆಡ್ಜ್ ಇದೆ ಆ ವಿಚಾರದ ಬಗ್ಗೆ ನೀವು ನಿಮ್ಮ ಅಂದ್ರೆ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಹತ್ರ ಮಾತಾಡ್ಕೊಂಡು ಕ್ಲಿಯರೆನ್ಸ್ ತಗೊಳ್ಳಿ. ಸೊ ಅವರ ಹೆಲ್ಪ್ ತಗೊಂಡು ನೀವು ನಿಮ್ಮ ಡೆಟ್ ಫ್ರೀ ಆಗೋದನ್ನ ಕಲ್ತ್ಕೊಳ್ಳಿ. ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಆರೋಗ್ಯವಾಗಿರುವಂಗೆ ಕಾಪಾಡ್ಕೊಳ್ಳುವಂಥದ್ದು, ಅಂದ್ರೆ ಚೆನ್ನಾಗಿ ಬೆಳವಣಿಗೆ ಆಗುವಂತ ದೃಷ್ಟಿಕೋನ ಏನಿದೆ ಅದನ್ನ ನೀವು ಯೋಚನೆ ಮಾಡಿಕೊಂಡು ಆದಾಯನ ಹೆಚ್ಚು ಮಾಡ್ಕೊಳ್ಳುವಂಥದ್ರ ಕಡೆ ಗಮನ ಹರಿಸ್ಬೇಕು. ಸೊ ಇದೆಲ್ಲ ಮಾಡಿದಾಗ ನೀವು ಲೋನ್ ಮುಕ್ತ ಅಥವಾ ಸಾಲ ಮುಕ್ತ ಅಥವಾ ಡೆಟ್ ಫ್ರೀ, ಸೊ ಇದೆಲ್ಲ ಏನೆಲ್ಲ ಹೇಳ್ತೀವಿ ಆ ಒಂದು ಪದಗಳಿಗೆ ನೀವು ಅನ್ವಯ ಆಗ್ತೀರ. ಸೊ ಅವಾಗ ನೀವು ಡೆಟ್ ಫ್ರೀ ಆದಾಗ ಲಿಟ್ಲ್ ಬಿಟ್ ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲಿ ಫ್ರೀ ಆಗ್ತೀರ.
ಸೊ ಹಾಗಾಗಿ ನೀವು ಸಾಲ ಕಡಿಮೆ ಮಾಡಿ ಮತ್ತು ನಿಮ್ಮ ಆರ್ಥಿಕ ಆರೋಗ್ಯವನ್ನು ಸುಧಾರಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಂಟೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.